ನಮ್ಮ ಅಣ್ಣ ತಮ್ಮಂದಿರಿಗೆ 537ನೇ ಕನಕ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ನಾವು ಇವತ್ತು ಸಮಾನತೆ ಬರಬೇಕು ಅಂದರೆ ಇವತ್ತು ನಮ್ಮ ಕನಕದಾಸರು ಎಲ್ಲರಿಗೂ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರಿಗೂ ಸಮಾನತೆ ಬರಬೇಕು ಅಂತ ಹೇಳ್ಬಿಟ್ಟು ಅವತ್ತು ಆ ದಿನದಲ್ಲೇ ಅವರು ಕುಲ ಒಂದು ಒಡೆದಾಡಿದಿರಿ. ಕುಲತನ ನೆಲ ಏನಾದರೂ ಬಲ್ಲಿರ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರ ಅಂತ ಹೇಳ್ಬಿಟ್ಟು ಅವತ್ತೇ ನಮ್ಮ ಸಮಾಜಕ್ಕೆ ಅವತ್ತು ಸಾರಿದ ಮಹಾನ್ ಕನಕದಾಸರು ಇವತ್ತು ಜಾತಿ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಕಚ್ಚಾಡ್ತಾ ಇದ್ದಾರೆ. ಅವತ್ತು ಜಾತೀಯತೆಗೆ ಅವತ್ತು ನಿಷ್ಠುರವಾಗಿ ಮಾತನಾಡಿದವರು ಅಂದರೆ ಕನಕದಾಸರು. ಅವತ್ತು ಎಲ್ಲರಿಗೂ ಸಮಬಾಳು ಸಮಾನತೆ ಇರಬೇಕು ಅಂತ ಹೇಳ್ಬಿಟ್ಟು ಅವತ್ತು ಮಾತಾಡಿದರು. ಇವತ್ತು ಅವನ್ನ ನಾವು ಅನುಸರಿಸ್ತಾ ಇಲ್ಲ. ಇವತ್ತು ನಾವು ನಮ್ಮ ಕನಕ ಬ್ಯಾಂಕ್ ಇಷ್ಟು ಮುಂದುವರಿಬೇಕಾದ ಅವರ ಕೀರ್ತನೆಗಳ ಮುಖಾಂತರ ನಮ್ಮ ಕನಕ ಬ್ಯಾಂಕ್ ಇವತ್ತು ಇಷ್ಟರ ಮಟ್ಟಿಗೆ ಮುಂದುವರಿತ 8,65,000ದಿಂದ ಇವತ್ತು 1,15,00,000ವರೆಗೂ ಇವತ್ತು ನಮ್ಮ ಬ್ಯಾಂಕ್ ಮುಂದುವರೆದೈತೆ. ಇವತ್ತು ಯಾಕೆ ಮುಂದುವರೆದೈತೆ ಅಂದರೆ ನಾವು ಅವರ ಆದರ್ಶಗಳನ್ನು ಇವತ್ತು ನಮ್ಮ ಬ್ಯಾಂಕ್ನವರು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇವತ್ತು ನಮ್ಮ ಜಾತಿ ಅಂತ ನಾವು ಹೋಗಿದ್ರೆ ನಮ್ಮ ಬ್ಯಾಂಕ್ ಇಷ್ಟೊಂದು ಮುಂದುವರಿತಿರಲಿಲ್ಲ. ಇವತ್ತು ನಮ್ಮಲ್ಲಿ ಎಲ್ಲ ಜಾತಿಯರು ಇದ್ದಾರೆ. ಯಾವ ಜಾತಿ, ನಾವು ಜಾತಿ ಅಂತ ಹೋಗ್ತಾ ಇಲ್ಲ. ನಾವು ಇವತ್ತು ಎಲ್ಲ ಜಾತಿಯರು ನಮ್ಗೆ ಕೈ ಜೋಡಿಸಿರೋದ್ರಿಂದ ನಮ್ಮದು 8,65,000ದಿಂದ 1,15,00,000ವರೆಗೂ ನಮ್ಮದು 117 ಕೋಟಿವರೆಗೂ ಬಂದೈತೆ ಅಂದರೆ ನಮ್ಮ ಎಲ್ಲ ಸಮಾಜದವರು ನಮಗೆ ಬೆಂಬಲಿಸೋದ್ರಿಂದ ನಾವು ಇಷ್ಟೊಂದು ಮುಂದುವರಿಯೋಕ್ಕೆ ಕಾರಣ ಆಗೈತೆ. ಇವತ್ತು ನಮ್ಮಲ್ಲಿ ಎಲ್ಲ ಜಾತಿನವರು, ನಮ್ಮ ಜಾತಿಯವರಿಗಿಂತ ಎಲ್ಲ ಜಾತಿನವರು ನಮ್ಮಲ್ಲಿ FD ಮಾಡಿದ್ದಾರೆ. ಅವರು FD ಮಾಡಿರೋದ್ರಿಂದ ನಮ್ಮ ಬ್ಯಾಂಕ್ ಇಷ್ಟೊಂದು ಮುಂದುವರಿಯೋ ಕಾರಣ ಆಗೈತೆ. ನಾವು ಅಷ್ಟೇ ಇವತ್ತು ನಮ್ಮ ಜಾತಿ ಅಂತ ನೋಡ್ತಾ ಇಲ್ಲ, ನಾವು ಎಲ್ಲ ಜಾತಿಯರನ್ನು ಸೇರಿಸ್ಕೊಂಡು ಮುಂದುವರಿಸ್ತಿರೋದ್ರಿಂದ ನಮ್ಮ ಬ್ಯಾಂಕ್ ಇಷ್ಟೊಂದು ಮುಂದುವರೆದೈತೆ. ಆದ್ದರಿಂದ ನಾವು ಕನಕದಾಸರ ಆದರ್ಶಗಳನ್ನು ಇವತ್ತು ನಮ್ಮ ಬ್ಯಾಂಕ್ ಅಳವಡಿಸ್ಕೊಂಡು ಇರೋದ್ರಿಂದನೇ ನಾವು ಈ ಬ್ಯಾಂಕ್ ಇಷ್ಟೊಂದು ಮುಂದುವರಿಯೋ ಕಾರಣ ಆಗೈತೆ. ಆದ್ದರಿಂದ ಮುಂದೆನೂ ಅಷ್ಟೇ ನಾವು ಕುರುಬ ಸಮಾಜಕ್ಕೆ ನಾವು ಸೀಮಿತವಾಗಿಲ್ಲ, ಎಲ್ಲ ಜಾತಿಯರನ್ನು ಸೇರಿಸ್ಕೊಂಡು ಮುಂದುವರಿಸ್ಕೊಂಡು ಇನ್ನೂ ಹೆಚ್ಚಿನದಾಗಿ ನಮ್ಮ ಬ್ಯಾಂಕ್ ಮುಂದುವರಿಸ್ತೀವಿ. ಇವತ್ತು ನಮ್ಮ ಬ್ಯಾಂಕು 8 ಬ್ರ್ಯಾಂಚ್ ಆಗಿದ್ದಾವೆ. 8 ಬ್ರ್ಯಾಂಚಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡು 100 ಬ್ರ್ಯಾಂಚ್ವರೆಗೂ ನಡೆಸ್ಕೊಂಡು ಹೋಗ್ತೀವಿ. ನಡೆಸ್ಕೊಂಡು ಹೋಗ್ಬಿಟ್ಟು ನಮ್ಮಲ್ಲಿ ಏನಾಗಿದೆ ಅಂದರೆ ಇವಾಗ ನಮ್ಮಲ್ಲಿ ಬರ್ತಿರೋರು ಎಲ್ಲ ಬಡವರು, ಆರ್ಥಿಕವಾಗಿ ಹಿಂದುಳಿದಿರೋರು ಇದ್ದಾರೆ. ಅವ್ರನ್ನ ಒಂದು ಸ್ವಲ್ಪ ಮೇಲೆತ್ತಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಭಿಲಾಷೆ ಐತೆ. ಅದನ್ನು ನಡೆಸ್ಕೊಂಡು ಹೋಗ್ತೀವಿ. ನಮ್ಮಲ್ಲಿ ಇವಾಗ ಕನಕದಾಸರು ನಮ್ಮ ತಂದೆಯವರು SK ದಾಸಪ್ಪ ಸಂಸ್ಥಾಪಕ ಅಧ್ಯಕ್ಷರು. ಅವ್ರು ನಾನು ಹೆಮ್ಮೆ ಪಡ್ತೀನಿ. ಅವರು ಇವತ್ತು ಮಾಡಿರೋ ಬ್ಯಾಂಕ್ ಇವತ್ತು ಇಷ್ಟು ಮುಂದುವರೆದೈತೆ ಅಂದರೆ ನನಗೆ ಹೆಮ್ಮೆ ಆಗುತ್ತೆ. ಇವತ್ತು ಅವರ ಆದರ್ಶಗಳನ್ನು ಕನಕದಾಸರನ್ನ ಮತ್ತು ನಮ್ಮ ದಾಸಪ್ಪ ಅವ್ರನ್ನ ಆದರ್ಶಗಳನ್ನ ನಡೆಸ್ಕೊಂಡು ಇನ್ನೂ ಹೆಚ್ಚಿನದಾಗಿ ನಾವು ಎಲ್ಲರಿಗೂ ಸಾಲ ಸೌಲಭ್ಯಗಳನ್ನು ಒದಗಿಸ್ತಾ ಇನ್ನೂ ಹೆಚ್ಚಿನದಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟು ಮಾತೇಳಿ ನಾನು ಮುಂದುವರ್ತೀನಿ.